ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಾನು ಒಂದು ಬ್ಯೂಟಿಫುಲ್ ಆಗಿರುವಂಥ ದೋಸೆ ರೆಸಿಪಿ ತಂದಿದ್ದೀನಿ. ಈ ದೋಸೆ ರೆಸಿಪಿಗೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದೂ ಬೇಕಾಗಿಲ್ಲ. ಆದರೆ ಸಿಂಪಲ್ಲಾಗಿ ಮಾಡುವಂಥದ್ದು, ರವೆ ಕೂಡ ಬಳಸೋದು ಬೇಕಾಗಿಲ್ಲ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡುವಂಥ ಈ ದೋಸೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಜೊತೆಗೆ ನಾನು ಹಾಕಿದ ಕೂಡಲೇ ಎಲ್ಲ ರೆಸಿಪಿಗಳನ್ನು ನೋಡ್ಬೋದು. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ತಡ ಮಾಡದೆ ತುಂಬ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮಾಡುವಂಥ ಈ ದೋಸೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ತುಂಬ ಈಸಿ ಆ್ಯಂಡ್ ಕ್ವಿಕ್. ಹಾಗೆಯೇ ಚಟ್ನಿ ರೆಸಿಪಿ ಕೂಡ ನೋಡ್ಕೊಂಬರೋಣ. ಫಸ್ಟಿಗೆ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 8-10 ಕರಿಬೇವಿನ ಎಲೆ, ಹಾಗೆ ಒಂದು ಸಣ್ಣ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 2 ಪೀಸ್ ಆಗೋಷ್ಟು. ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು. ನಾನಿಲ್ಲಿ ಮುರುಗಲು ಹುಳಿ ಯೂಸ್ ಮಾಡ್ತಾಯಿದ್ದೀನಿ, ನೀವು ಬೇಕಿದ್ರೆ ಹುಣಸೆ ಹಣ್ಣನ್ನು ಹಾಕೋಬೋದು. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ. ಖಾರ ನೋಡಿಬಿಟ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಶೂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮ್ಮ ದೋಸೆಗೆ ಚಟ್ನಿ ರೆಡಿ. ಈಗ ದೋಸೆ ಮಾಡ್ಕೊಳ್ಳೋಕ್ಕೆ ಬೇಗ ನೆಕ್ಸ್ಟ್ ನೋಡ್ಕೊಂಬರೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಒಂದು ಸಣ್ಣ ಹಸಿಮೆಣಸು, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಒಂದು ಸಣ್ಣ ಈರುಳ್ಳಿ, ಒಂದು ಹಸಿಮೆಣಸು, ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇವುಗಳನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು. ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ನೀರು ಬಿಟ್ಕೋಬೇಕು. ಆ ಥರ ಚೆನ್ನಾಗಿ ಕೈಯಲ್ಲಿ ನಾವು ಕಿವುಚ್ಕೋಬೇಕಾಗತ್ತೆ. ನೋಡಿ, ಈ ಥರ ಕೈಯಲ್ಲಿ ಚೆನ್ನಾಗಿ ಒತ್ತಿ ಹಿಂಡಬೇಕು. ಆಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಇದಕ್ಕೆ ಬೇಕಾದರೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಗೆ. ಈಗ ಇದಕ್ಕೆ ನಾನು ಸ್ವೀಟ್ ಕಾರ್ನ್ ಅಂದರೆ ಜೋಳ ಇರುತ್ತಲ್ವ, ಜೋಳದ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸುಮಾರು ಒಂದು 3-4 ಹಿಡಿ ಕೈ ಆಗೋಷ್ಟು, ಅಂದರೆ ಒಂದು ದೊಡ್ಡ ಕಪ್ಪಲ್ಲಿ, ಬೌಲಲ್ಲಿ ಅಥವಾ ಕಪ್ಪಲ್ಲಿ 1 ಕಪ್ ಆಗೋಷ್ಟು. ಇದು ಬಿಳಿ ಜೋಳದ ಹಿಟ್ಟು. ಇದರ ಜೊತೆಗೆ 1 ಕಪ್ ಆಗೋಷ್ಟು ಸ್ವೀಟ್ ಕಾರ್ನ್ ಹಿಟ್ಟು, ಅಂದರೆ ಮೆಕ್ಕೆಜೋಳ ಬರುತ್ತಲ್ಲ ಅದರ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಮೆಕ್ಕೆಜೋಳದ ಹಿಟ್ಟು ಸಿಗೋದಿಲ್ಲ ಅನ್ನೋರು 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡ್ರೂ ನಡೆಯುತ್ತೆ, ಒಂದು ಅರ್ಧ ಕಪ್ ಅಥವಾ 2 ಸ್ಪೂನ್ ಆಗೋಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ದೋಸೆ ಬ್ಯಾಟರ್ ಹದಕ್ಕೆ ತಂದ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹಾಕ್ಕೊಳ್ಳಿ. ದೋಸೆ ಹಿಟ್ಟನ್ನು ಅದಕ್ಕೆ ನಾನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹದಕ್ಕೆ ಬಂದರೆ ಸಾಕು. ನೋಡಿ, ಈ ಥರ ಇದ್ದರೆ ಕರೆಕ್ಟಾಗಿರುತ್ತೆ ದೋಸೆ. ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ಒಂದು ದೋಸೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿರೋಂಥ ಬ್ಯಾಟರ್ನ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡ್ರೆ ಆಯಿತು. ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ. ಪ್ರತಿ ಸಲ ನೀವು ಇದೇ ಥರ ದೋಸೆ ಮಾಡಬೇಕು ಅಂತೀರ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಮುಚ್ಚಳ ಮುಚ್ಚಿ ತೆಗ್ದಿದ್ದೀನಿ. ಒಂದು ಸೈಡ್ ಫ್ರೈ ಆಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಕೂಡ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದಷ್ಟು ನಮಗೂ ಕೂಡ ಇನ್ನಷ್ಟು ರೆಸಿಪೀಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಫ್ರೆಂಡ್ಸ್. ಹಾಗಾದರೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.